Welcome to my YouTube channel. This is Ravi Chavan. So, in previous class, we studied about debentures, cost of debenture. Under that, premium, flotation cost, and issued at par, discount. That related problems are already covered in previous YouTube video. So today we discuss some different problems like case wise problem. That type of problem will be asked in 15 marks or 10 marks examination point of view. So before we go into that problem, first we know what do you mean by flotation cost. Flotation cost ಅಂದರೆ ಏನು ಮತ್ತೊಮ್ಮೆ ನಾನು ಕನ್ನಡದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ, ಕೇಸ್ ವೈಸ್ ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಬೇಕು, ಸೊ ತಮಗೆಲ್ಲ ತಿಳಿಬಹುದು. ಸೊ ಆ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಫ್ಲೋಟೇಷನ್ ಕಾಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ಲೋಟೇಷನ್ ಕಾಸ್ಟ್ ಈಸ್ ದ total cost incurred by a company in offering its securities to the public. They arise from expenses such as underwriting fees, legal fees, registration fees. That type of cost is called as flotation cost. So in easy or in simple manner, simple ಹೇಳಬೇಕಂದ್ರೆ ಫ್ಲೋಟೇಷನ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಇನ್ಕರ್ಡ್ at the time of issuing of shares. Maybe for example registration fees or legal fees or underwriting fees. That type of cost is incurred in the issuing of securities or issuing of shares or issuing of debenture. That cost is called as flotation cost. ಫ್ಲೋಟೇಷನ್ ಕಾಸ್ಟ್ ಅಂದರೆ ಏನಂದರೆ ಕಂಪ್ನಿಯವರು ಪಬ್ಲಿಕ್ಗೆ ಶೇರ್ ಅಥವಾ ಸೆಕ್ಯೂರಿಟಿ ಡಿಬೆಂಚರ್ ಏನಾದರೂ ಇದು ಇಶ್ಯೂ ಮಾಡಬೇಕಾದ್ರೆ ಇಶ್ಯೂ ಮಾಡುವ ಸಮಯದಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್, ಕೆಲವೊಂದು ಖರ್ಚು ವೆಚ್ಚ ಆಗುತ್ತದೆ. ಆ ಖರ್ಚು ವೆಚ್ಚ ಯಾವುವು ಅಂದರೆ ಲೀಗಲ್ ಫೀಸ್ ಇರಬಹುದು, ಕೆಲವೊಮ್ಮೆ ರಿಜಿಸ್ಟ್ರೇಷನ್ ಫೀಸ್ ಆಗಬಹುದು, ಕೆಲವೊಮ್ಮೆ ಅಂಡರ್ ರೈಟಿಂಗ್ ಫೀಸ್ ಆಗಬಹುದು. ಇಂಥ ಎಕ್ಸ್ಪೆನ್ಸಸ್ ಅಂದರೆ ಇವು ಖರ್ಚುಗಳಿಗೆ ನಾವೇನಂತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತೀವಿ. ಸೊ ಆ ಫ್ಲೋಟೇಷನ್ ಕಾಸ್ಟ್ ಬಂದ ಮೇಲೆ ಏನು ಮಾಡಬೇಕು? ಸೊ ಎಕ್ಸಾಂಪಲ್ ಇಲ್ಲಿದೆ, ತಾವು ನೋಡ್ಬೋದು. ಎಕ್ಸಾಂಪಲ್ ತಮಗೆ ಇಲ್ಲಿ ಲೈಟ್ನ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಒಂದು ಕರ್ಸರ್ ಮುಖಾಂತರ ನಿಮಗೆಲ್ಲಿ ಪ್ರತಿಯೊಂದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ಇಲ್ಲಿದೆ, ರೆಡ್ ಕಲರ್ದಲ್ಲಿ ಕರ್ಸರ್ ಬಂದಿದೆ. ಸೊ ಅದಕ್ಕೆ ತಾವು ನೋಡ್ಬೋದು. ಎಕ್ಸಾಂಪಲ್ ಎನ್ ಪಿ ಮೀನ್ಸ್ ನೆಟ್ ಪ್ರೊಸೀಡ್. ಎನ್ ಪಿ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಏನು ನಿಮ್ಮ ಕಡೆ ಎನ್ ಪಿ ಇರ್ತದೆ, ಆ ಎನ್ ಪಿ ಒಳಗೆ ಫ್ಲೋಟೇಷನ್ ಕಾಸ್ಟ್ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ದೆನ್ ವಿ ಗೆಟ್ ನೆಟ್ ಎನ್ ಪಿ. NP minus flotation cost, then we get net NP. So for example our NP is 10,000. So we incurred flotation cost 2,000 rupees. So 10,000 minus 2,000, then we get 8,000 net NP. ಸೊ ಇಲ್ಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ 10,000 ರೂಪಾಯಿ ಎನ್ ಪಿ ಇದೆ, ಅದರೊಳಗೆ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಬಂದಿದೆ, 2,000 ರೂಪಾಯಿ ಬಂದಿದೆ. ಆ 10,000 ಒಳಗೆ 2,000 ರೂಪಾಯಿ ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಬರೋದು 8,000 ರೂಪಾಯಿ ನೆಟ್ ಎನ್ ಪಿ. ಸರ್ ಇಲ್ಲಿ ಫ್ಲೋಟೇಷನ್ ಕಾಸ್ಟ್ ಅಂದರೆ ಏನು ಮಾಡಬೇಕು, ಕಾಸ್ಟ್ ಬಂದಾಗ ಯಾವಾಗಲೂ ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ, ಡಿಡಕ್ಟ್ ಮಾಡ್ತೀವಿ. ದೇರ್ ಫೋರ್ ಅದಕ್ಕಾಗಿ ನಾವೇನು ಮಾಡೀವಿ, ಇಲ್ಲಿ ಮೈನಸ್ 2,000 ಮಾಡೀವಿ. ಸೊ 2,000 ಇಸ್ ಅ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಕಾಸ್ಟ್ ಬತ್ತಂದರೆ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಇದರೊಳಗೆ ಎನ್ ಪಿ ಒಳಗೆ. ಓಕೆ, ನಾವು ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ದಿಸ್ ಈಸ್ ಅ ಪ್ರಾಬ್ಲಮ್. ನಾನು ಹೇಳಿದ್ದೆ ನಿಮಗೆ ಇವತ್ತು ನಾವು ಒಂದು ಡಿಫ್ರೆಂಟಾಗಿ ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ಏನಿದೆ ನೋಡಿ, ಗುರುದೇವ್ ಲಿಮಿಟೆಡ್ ಇಶ್ಯೂಡ್ ₹10 lakh ರೂಪೀಸ್ ಇದೆ. ₹10 lakh 12% ಡಿಬೆಂಚರ್. 10 lakh ಡಿಬೆಂಚರ್ ಅಲ್ಲ, ₹10 lakh ಡಿಬೆಂಚರ್ ಇದೆ. ಸೊ ಎರಡೂರಲ್ಲಿ ಅರ್ಥ ಬೇರೆ ಇರ್ತದೆ. 10 lakh ಡಿಬೆಂಚರ್ ಅಂದರೂ ಬೇರೆ, ₹10 lakh ಡಿಬೆಂಚರ್ ಅಂದರೂ ಬೇರೆ. ಇದು ಅಮೌಂಟಲ್ಲಿದೆ. ₹10 lakh ಡಿಬೆಂಚರ್, 12% ಡಿಬೆಂಚರ್ ಆಫ್ ₹100 ಈಚ್. ಅಂದರೆ ಪ್ರತಿಯೊಂದು ಡಿಬೆಂಚರ್ ಪ್ರೈಸ್ 100 ರೂಪೀಸ್ ಇದೆ. ಅದರ ವ್ಯಾಲ್ಯೂ ಎಷ್ಟಾಗಿದೆ, 10 lakh ರೂಪೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಪ್ಟ್
ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಕಾಸ್ಟ್ ಆಫ್ ಡೆಪ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್, ಅಂದರೆ ಅಲ್ಲಿ ಡಿಫ್ರೆಂಟ್ ಕೇಸಸ್ ಕೊಟ್ಟಿದ್ದಾರೆ. ಇನ್ನು ಪ್ರಾಬ್ಲಮ್ ಪೂರ್ತಿಯಾಗಿ ಇಲ್ಲಿ ಬಂದಿಲ್ಲ, ಅದು ಪ್ರಾಬ್ಲಮ್ನ ಡಿಸ್ಪ್ಲೇ ಮಾಡ್ತೀನಿ. ಅಂದರೆ ಕೆಳಗೆ ಒಂದು 3-4 ಕೇಸ್ ಇದೆ, ಆ ಕೇಸ್ ಪ್ರಕಾರ ತಾವು ಸಾಲ್ವ್ ಮಾಡಬೇಕು. ಅಸ್ಯೂಮಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 40%. ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟಿದೆ? 40% ಇದೆ. ಸೊ ಮತ್ತೊಮ್ಮೆಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳುತ್ತೇನೆ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮಗೇನು ಮಾಡಬೇಕು, ನಾವೇನು ತಿಳ್ಕೊಬೇಕಂದ್ರೆ ಪ್ರಾಬ್ಲಮ್ ಮೊದಲು ಸರಿಯಾಗಿ ತಿಳ್ಕೊಬೇಕು. ನೀವು ಪ್ರಾಬ್ಲಮ್ ಸರಿಯಾಗಿ ತಿಳ್ಕೊಂಡ್ರೆ ಅಲ್ಲೇ 50% ನಿಮ್ಮ ಸೊಲ್ಯೂಷನ್ ಆಯಿತು. ನೀವು ಪ್ರಾಬ್ಲಮೇ ತಿಳ್ಕೊಂಡಿಲ್ಲ, ನಿಮ್ಮ ಸೊಲ್ಯೂಷನ್ ಆಗೋದಿಲ್ಲ. ಸೊ ಮೊದಲು ನಾವು ಎಲ್ಲಿ ಕಾನ್ಸಂಟ್ರೇಷನ್ ಕೊಡಬೇಕಂದ್ರೆ ಮೊದಲ ಪ್ರಾಬ್ಲಮನ್ನು ಸರಿಯಾಗಿ ಎಳೆಯಾಗಿ ಸರಿಯಾಗಿ ಅದನ್ನು ತಿಳ್ಕೋಬೇಕು. ಅದು ಪ್ರಾಬ್ಲಮನ್ನು ಬ್ರೇಕ್ ಮಾಡಿ ಏನು ಕೊಟ್ಟಾನೆ ಅಲ್ಲಿ, ಏನು ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಪಾಯಿಂಟನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಸೊ ಇಲ್ಲೇನಂತಂದ್ರಿ, ಟೋಟಲ್ 10 lakh rupees ಡಿಬೆಂಚರ್ ಇದೆ, 12% ಇದೆ ಕಾಸ್ಟ್ ಅದರದ್ದು, 100 rupees ಈಚ್ ಇಶ್ಯೂ ಆಗಿದೆ, ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಡೆಪ್ಟ್ ಅಂತಿದ್ದಾನೆ, ಮತ್ತು ಟ್ಯಾಕ್ಸ್ ಎಷ್ಟಿದೆ? 40%. ಫಸ್ಟ್ ಕೇಸ್, ಈ ಕೇಸ್ ತೊಗೊಂಡು ಸಾಲ್ವ್ ಮಾಡಬೇಕು. ಫಸ್ಟ್ ಕೇಸ್ ಅನ್ನೋದು ಸಾಲ್ವ್ ಮಾಡಬೇಕು. ಕೇಸ್ ಫಸ್ಟ್ ಏನಂತಂದ್ರಿ, ಡಿಬೆಂಚರ್ ಇಶ್ಯೂಡ್ ಆ್ಯಟ್ ಪಾರ್. ಏನು ಆ್ಯಟ್ ಪಾರ್ ಅದಲ್ಲ 100 rupees, ಅದೇ ಸೇಮ್ ಪ್ರೈಸ್ ತೊಗೋಬೇಕು ವಿತ್ ನೋ ಫ್ಲೋಟೇಷನ್ ಕಾಸ್ಟ್. ಯಾವುದೇ ರೀತಿಯಿಂದ ಫ್ಲೋಟೇಷನ್ ಕಾಸ್ಟನ್ನು ಚಾರ್ಜ್ ಮಾಡಬೇಡಿ. ಆ್ಯಟ್ ಪಾರ್ ತೊಗೊಂಡು ಸಾಲ್ವ್ ಮಾಡಿ. ದಿಸ್ ಇಸ್ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಇಫ್ ಡಿಬೆಂಚರ್ ಇಶ್ಯೂಡ್ ಆ್ಯಟ್ ಪಾರ್, ಡಿಬೆಂಚರ್ ಮತ್ತು ಸೇಮ್ ಪ್ರೈಸ್, ಇಶ್ಯೂಡ್ ಆ್ಯಟ್ ಪಾರ್, ನೋ ಡಿಸ್ಕೌಂಟ್. ಆ್ಯಟ್ ಪಾರ್ ಅಂದರೆ ನೋ ಡಿಸ್ಕೌಂಟ್ ನೋ ಪ್ರೀಮಿಯಮ್. ಆ್ಯಟ್ ಪಾರ್ ಮೀನ್ಸ್ ನೋ ಡಿಸ್ಕೌಂಟ್ ನೋ ಪ್ರೀಮಿಯಮ್. ಸೊ ಡಿಬೆಂಚರ್ ಇಶ್ಯೂಡ್ ಆ್ಯಟ್ ಪಾರ್ with 5% flotation cost. It means debenture are issued at par, but we are deducting the 5% flotation cost on at par value. ಅಂದರೆ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ, ಅದರೊಳಗೆ 5% ನಾವು ಫ್ಲೋಟೇಷನ್ ಕಾಸ್ಟನ್ನು ಮೈನಸ್ ಮಾಡಿ ಅಲ್ಲಿ ನಾವೇನು ಮಾಡಬೇಕು, ಕಾಸ್ಟ್ ಆಫ್ ಡೆಪ್ಟನ್ನು ಸಾಲ್ವ್ ಮಾಡಬೇಕು. ದಿಸ್ ಇಸ್ ಸೆಕೆಂಡ್ ಕೇಸ್. Now third case, debenture are issued at 10% premium. So already we discussed in previous YouTube video. At premium ಕೊಟ್ಟಾಗ ಹೇಗೆ ಮಾಡಬೇಕು, ಆ್ಯಟ್ ಡಿಸ್ಕೌಂಟ್ ಕೊಟ್ಟಾಗ ಹೇಗೆ ಮಾಡಬೇಕು, ಆ್ಯಟ್ ಪಾರ್ ಕೊಟ್ಟಾಗ ಹೇಗೆ ಮಾಡಬೇಕು, ಅದೇ ಒಳ್ಳೆ ರಿಪೀಟ್ ಆಗ್ತಾ ಇದೆ. ಪ್ರಾಬ್ಲಮ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ. ಸೊ ಇಲ್ಲಿ ಥರ್ಡ್ ಕೇಸ್ ಏನಿದೆ, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್, ಇಟ್ ಮೀನ್ಸ್ ಡಿಬೆಂಚರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್, ವ್ಯಾಲ್ಯೂ ಹೆಚ್ಚಿಗೆ ಮಾಡಿ ಇಶ್ಯೂ ಮಾಡ್ತಾ ಇದ್ದೀವಿ. ಅದೇ ಸೇಮ್ ಮ್ಯಾಲಿಂದ 100 rupees ಇದ್ದು 10% ಪ್ರೀಮಿಯಮ್ ಆ್ಯಡ್ ಮಾಡಿರಿ, ಇಶ್ಯೂ ಮಾಡಿರಿ. ಆದರೆ ವಿತ್ 5% ಫ್ಲೋಟೇಷನ್ ಕಾಸ್ಟ್, ಅಂದರೆ ಅದರೊಳಗೆ 5% ಫ್ಲೋಟೇಷನ್ ಕಾಸ್ಟ್ ಮೈನಸ್ಸು ಮಾಡಬೇಕು. ನಾವು ಒಂದು ಕಡೆ ಇನ್ಕ್ರೀಸ್ ಮಾಡಬೇಕು 10%, ಒಂದು ಕಡೆ 5% ಮೈನಸ್ ಮಾಡಬೇಕು. ಇದು ಎಲ್ಲ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಆಗ್ತದೆ ರೀ, NP ಒಳಗೆ ಆಗ್ತದೆ. ನೆಕ್ಸ್ಟ್ ಫೋರ್ತ್ ಕೇಸ್, ಇಫ್ ಡಿಬೆಂಚರ್ ಆರ್ issued at 10% discount, again this is one deduction. So if debenture are issued at 10% discount, it means deduction in the NP. discount means ಏನು ಮಾಡ್ತೀವಿ, ನಾವು ರಿಯಾಯಿತಿ ಕೊಡ್ತೀವಿ, ಪ್ರೈಸ್ನಲ್ಲಿ ಕಡಿಮೆ ಮಾಡ್ತೀವಿ. ಸೊ ಇಲ್ಲಿ 10% ಡಿಸ್ಕೌಂಟ್ ವಿತ್ ಅಗೇನ್ 5% ಫ್ಲೋಟೇಷನ್ ಕಾಸ್ಟ್, ಮತ್ತೆ ಡಿಡಕ್ಷನ್. 10% ಡಿಡಕ್ಷನ್ ಆಯಿತು, ಮತ್ತೆ ಹೊಳ್ಳೆ ಬಂದು 5% ಡಿಡಕ್ಷನ್ ಆಯಿತು. ಸೊ ಇವು 4 ಕೇಸ್ ಇದೆ. ಪ್ರತಿಯೊಂದು ಕೇಸದ ಡಿಫ್ರೆಂಟಾಗಿ ಸಾಲ್ವ್ ಮಾಡಬೇಕು. ದೇರ್ ಆರ್ 4 ಕೇಸಸ್. ಈಚ್ ಕೇಸ್ ಶುಡ್ ಬಿ ಸಾಲ್ವ್ ಇನ್ ಅ ಡಿಫ್ರೆಂಟ್ ವೇ. ಎಲ್ಲವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾವು ವಿ ಗೋ ಟು ದ ಫಸ್ಟ್ ಕೇಸ್. ಸೊಲ್ಯೂಷನ್ಗೆ ಹೋಗೋಣ. ಸೊ ನಾವು ವಿ ಸ್ಟಾರ್ಟ್ ದ ಸೊಲ್ಯೂಷನ್. ದಿಸ್ ಇಸ್ ಅ ಪ್ರಾಬ್ಲಮ್. ನಾವು ವಿ ಸ್ಟಾರ್ಟ್ ದ ಸೊಲ್ಯೂಷನ್. ಪ್ರಾಬ್ಲಮ್ ತಿಳಿದಿಲ್ಲ ಅಂದರೆ ವಿಡಿಯೋವನ್ನು ಮತ್ತೆ ರಿವೈಂಡ್ ಮಾಡಿ ಕೇಳಿ. ನಾ ಯಾಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ನಿಮ್ಮ ಕಡೆ ಪರ್ಮನೆಂಟಾಗಿ ಸೇವ್ ಇರ್ತದೆ. ನೀವು ಮತ್ತೆ ರಿವೈಂಡ್ ಮಾಡಿ ಕೇಳ್ಬೋದು. ಯಾರ ಕಡೆ ಮೊಬೈಲ್ ಇರಲ್ಲ, ಯಾರ ಕಡೆ ಡಾಟಾ ಪ್ಯಾಕ್ ಇರಲ್ಲ, ಅವ್ರು ಮತ್ತೆ ಮರಳಿ ನೋಡಬಹುದು. ಅವ್ರ ಕಡೆ ಸೇವ್ ಆಗಿರ್ತದೆ ಪರ್ಮನೆಂಟಾಗಿ. ಆ ಲಿಂಕನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ವಿಡಿಯೋಲ್ಲ ಆ ಲಿಂಕನ್ನು ನಿಮಗೆ ಶೇರ್ ಮಾಡಿರ್ತೀನಿ. ಆ ಲಿಂಕ್ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದಾಗ, ಯಾವಾಗಲೂ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗ್ತದೆ. ನೀವು ಈಸಿಯಾಗಿ ಈ ಪ್ರಾಬ್ಲಮ್ ಮತ್ತೊಮ್ಮೆ ಸೊಲ್ಯೂಷನನ್ನು ವೀಕ್ಷಿಸಬಹುದು. ಸೊ ನಾವು ಈ ಮೂಟದ ಸೊಲ್ಯೂಷನ್ ಫಸ್ಟ್ ಕೇಸ್ ಅಲ್ಲಿ ಕೊಟ್ಟಿನಿ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಡೆಪ್ಟ್ ಆಫ್ ಗುರುದೇವ ಲಿಮಿಟೆಡ್. ಕೇಸ್ ಫಸ್ಟ್ ಏನಿದೆ, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಫ್ಲೋಟೇಷನ್ ಕಾಸ್ಟ್. ಡಿಬೆಂಚರನ್ನು ಇಶ್ಯೂ ಮಾಡಿದ್ದೀವಿ, ಅಲ್ಲಿ ಯಾವುದೇ ರೀತಿಯಿಂದ ಫ್ಲೋಟೇಷನ್ ಕಾಸ್ಟ್ ಇಲ್ಲ. ಸೊ ಫಾರ್ಮುಲಾ ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದ್ಯಾಟ್. KD ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ NP ಬ್ರ್ಯಾಕೆಟ್ 1 - T.
ಪ್ರಾಬ್ಲಮ ತಮಗೆ ಇದು ಫಾರ್ಮುಲಾ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸೊ I divided by NP under bracket 1 minus T. So I means interest. So total value of debenture is 10 lakh. On that, how much percentage of interest? 10%. 12%, sorry, 12% interest. 12% interest on 10 lakh, 12% interest, it become 1,20,000. So interest value, we get the interest value. I answer we get here. So once again, see here, total value of debenture is 10 lakh. Under that 12% interest is charged. The value it become 1,20,000. So now we move to the NP. So in the problem, in the formula, there is NP is given. So NP means net proceed. So net proceed means 10 lakh. ಅಂದರೆ ನೆಟ್ ಪೋರ್ಷನ್ ಅಂದರೆ ಎಷ್ಟು ಹಣವನ್ನು ಕೊಟ್ಟಿದ್ದೀರಿ, ಕಂಪ್ನಿಗೆ ಎಷ್ಟು ಹಣವನ್ನು ಸಂದಾಯ ಮಾಡಿದ್ದೀರಿ, ಕಂಪ್ನಿಗೆ ಎಷ್ಟು ಕ್ಯಾಶನ್ನು ಕೊಟ್ಟಿದ್ದೀರಿ, ಸೆಕ್ಯೂರಿಟಿ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಕ್ಯಾಶ್ ಕೊಟ್ಟಿರಿ, ಎಷ್ಟು ಕೊಟ್ಟಿವಿ ನಾವು 10 lakh. ನೆಕ್ಸ್ಟ್ ಒನ್ ಟಿ ಮೀನ್ಸ್ ಒಂದೇ ತೊಗೋಬೇಕು, ಟಿ ಮೀನ್ಸ್ ಟ್ಯಾಕ್ಸ್ 40%. ಸೊ ಇದನ್ನು ನಾವು ಏನೇನು ವ್ಯಾಲ್ಯೂ ತೊಗೋಬೇಕು ಇಲ್ಲಿ ಕ್ಲಿಯರ್ ಆಗಿ ಅದರ ಅಮೌಂಟನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ. I ಎಷ್ಟಿದೆ? I is 1,20,000, NP ಎಷ್ಟಿದೆ? 10 lakh, T 40%. So now we move to the solution. So according to formula wise, I is taken 1,20,000, divided get divided, NP ಎಷ್ಟಿದೆ ರೀ? 10 lakh, 10 lakh ತೊಗೊಂಡೆ, ಬ್ರ್ಯಾಕೆಟ್ಗೆ ಬ್ರ್ಯಾಕೆಟ್, 1ಗೆ 1, ಮೈನಸ್ಗೆ ಮೈನಸ್. ಸೊ T ಮೀನ್ಸ್ 40%. 40% ಹೆಂಗೆ ಬರೀತೀವಿ ನಾವು? 40 divided by 100 ಅಂತ ಬರಿತೀವಿ. ಸೊ ಇಲ್ಲಿ ಪರ್ಸೆಂಟೇಜ್ ಅಂದರೆ ಏನು? 100. ಸೊ ಅದಕ್ಕಾಗಿ ನಾವು 40 divided by 100 ಬರ್ತೀವಿ. ಸೊ ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಬೇಕಾದ್ರೆ ಫಸ್ಟ್ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕಲ್ ರೂಲ್ಸ್ ಪ್ರಕಾರ ನಾವೇನು ತೊಗೋಬೇಕು ರೀ? ಬಡ್ಮಾಸ್ ರೂಲನ್ನು ಫಾಲೋ ಮಾಡಬೇಕು. ಸೊ ಬಡ್ಮಾಸ್ ರೂಲ್ ಪ್ರಕಾರ ಬ್ರ್ಯಾಕೆಟನ್ನು ಮೊದಲು ಸಾಲ್ವ್ ಮಾಡಬೇಕು. ಸೊ ಮೊದಲು ಬ್ರ್ಯಾಕೆಟ್ ಸಾಲ್ವ್ ಮಾಡ್ತೀನಿ. ಬ್ರ್ಯಾಕೆಟ್ ಅಂದರೆ ಏನು? 1 - 40 divided by 100 ಇದು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನಾಯಿತು? ಇಲ್ಲಿ 0 0 ಕ್ಯಾನ್ಸಲ್ ಆಯಿತು, 12/100 ಬಂತು. ಇಲ್ಲಿ 1 - 40. ಸೊ 40 divided by 100 ಅಂದರೆ ಎಷ್ಟಾಯಿತು? 0.40. ತಾವಿಲ್ಲಿ ನೋಡ್ಬೋದು. 40 divided by 100 ಅಂದರೆ 0.40. ಹೇಗೆ ಬಂತು? 40 ಇದೆ, ಡಿವೈಡೆಡ್ ಬೈ 100 ಮಾಡ್ತೀರಿ, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಸಾರಿ ಒಂದೇ 0 ಕ್ಯಾನ್ಸಲ್ ಆಗ್ತದೆ. 40 divided by 100, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಸೊ ಇದನ್ನು ನಾವು ಡಿವೈಡೇಷನ್ 4 divided by 10 ಮಾಡಿದೀವಿ ಅಂದರೆ, ಸೊ ನಮ್ಮ ಆನ್ಸರ್ 10 divided by 4 ಮಾಡಿದ್ವಿ ಅಂದರೆ ನಮ್ಮ ಆನ್ಸರ್ ಎಷ್ಟು ಬರ್ತಾರೆ? 0.40. ಆ 0.40 ಇಲ್ಲಿ ತೊಗೊಂಡೀವಿ. ನೆಕ್ಸ್ಟ್ ಇಲ್ಲಿ 12/100 ಹೇಗೆ ಉಳಿತು? ಸೊ ಇಲ್ಲಿ ಎಷ್ಟು 0 ಅದಾವ? 10 lakhದಲ್ಲಿ ಟೋಟಲಿ 40. ಸೊ 40, 1 2 3 40 ಕ್ಯಾನ್ಸಲ್. ಇಲ್ಲಿ ಮೇಲೆ 1,20,000 ಒಳಗೆ 1 2 3 40 ಕ್ಯಾನ್ಸಲ್. ದೆನ್ ವಿ ಗೆಟ್ 12 divided by 100. ನೆಕ್ಸ್ಟ್ 12 divided by 100, 1 - 40. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರ್ತದೆ ರೀ? 12 divided by 100 into 0.60. ಸೊ 0.60 ಹೇಗೆ ಬಂತು? 1ದಲ್ಲಿ ಏನು ಮಾಡಿದ್ದೀವಿ? -0.40 ಅನ್ನು ಮೈನಸ್ ಮಾಡಿದ್ದೀವಿ. ಇಲ್ಲಿ ಹೇಳಿದೆ ನೋಡ್ರಿ. ಸೊ ಇದನ್ನು ನಾವು ಈ ರೀತಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ದೆನ್ ವಿ ಗೆಟ್ 0.60. ಸೊ ಆ ಆನ್ಸರ್ ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತೀವಿ. ಇದು ನಾವು ಕ್ಯಾಲ್ಕುಲೇಟರ್ ಟೈಪ್ ಮಾಡಿದಾಗ ಈಸಿಲಿ ನಿಮಗೆ ಆನ್ಸರ್ ಬರ್ತದೆ. 12 divided by 100 into 0.60, then we easily get how much? 0.072 ಅಥವಾ 7.2. ಸೊ ಇಲ್ಲಿ ಕ್ಲಿಯರಾಗಿ ಹೇಗೆ ಸಾಲ್ವ್ ಮಾಡೋದು, ಯಾವ ರೀತಿ ಸಿಂಪ್ಲಿಫೈ ಮಾಡೋದು, ಯಾವುದು ಫಸ್ಟ್ ತೊಗೋಬೇಕು, ಯಾವ ರೀತಿ ಇಂಟು ಮಾಡಬೇಕು, ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು, ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸೊ ಏನೂ ಇಲ್ಲ, ಫಸ್ಟ್ ಏನು ಮಾಡಬೇಕು? 1/40 ಇತ್ತು, ಡಿವೈಡ್ 100 ಇತ್ತು. ಇದನ್ನು ನಾವು ಸಿಂಪ್ಲಿಫೈ ಮಾಡಿದೆ, 0.40 ಬಂತು. ನೆಕ್ಸ್ಟ್ ಮತ್ತೆ ಅದನ್ನು ಮೈನಸ್ ಮಾಡಿದಾಗ 0.60 ಬಂತು. ಲಾಸ್ಟಿಗೆ ಇದು ಒಟ್ಟು ಕೂಡಿ ನಾವು ಕ್ಯಾಲ್ಕುಲೇಟರ್ದಲ್ಲಿ ನೀವು ಟೈಪ್ ಮಾಡಿದರೆ ಆಟೋಮೆಟಿಕ್ಲಿ ಯು ಗೆಟ್ 0.072 ಆರ್ 7.2 ಬರ್ತದೆ. ಅಂದರೆ ಇಲ್ಲಿ ನಮಗೆ ಕಾಸ್ಟ್ ಎಷ್ಟು ಬರ್ತದೆ ರೀ? ವಿ ಗೆಟ್ ದ ಕಾಸ್ಟ್ ಅಟ್ ದ ಟೈಮ್ ಆಫ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಪ್ರೊಟೆಕ್ಷನ್ ಕಾಸ್ಟ್. ದ್ಯಾಟ್ ಟೈಮ್ ಯು ಗೆಟ್ ದ 7.2. Okay, now we move to the second case. So under the second case, the clearly given debenture at issued at par. Debenture same price ಗೆ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ನೋ ಡಿಡಕ್ಷನ್, ನೋ ಇನ್ಕ್ರೀಸ್, ನೋ ಪ್ರೀಮಿಯಮ್, ನೋ ಡಿಸ್ಕೌಂಟ್. ಸೊ ಡಿಬೆಂಚರ್ at issued at par.
ವಿತ್ 5% ಫ್ಲೋಟೇಷನ್ ಕಾಸ್ಟ್. 5% ಫ್ಲೋಟೇಷನ್ ಕಾಸ್ಟ್ ಬರ್ತಂದರೆ ಇಲ್ಲಿ ಡಿಡಕ್ಷನ್ ಆಗುತ್ತದೆ. ಸೊ ನೋಡೋಣ ಹೇಗೆ. ಸಿ ಫಾರ್ಮುಲಾ ಸೇಮ್, ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ 1 minus t. ಸೊ ಐ ಮೀನ್ಸ್ ಸೇಮ್ ಅಗೇನ್, ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್. 1,20,000 ಹೇಗೆ ಸಾಲ್ವ್ ಮಾಡೋದು ನಾ ಈಗಾಗಲೇ ಹೇಳಿದ್ದೇನೆ. 10 lakh into 12%, 1,20,000. So now here is very important part is NP. So because 5% flotation cost is given, so when 5% flotation cost is given, that 5% is deduct from NP. So see here, net proceed is 10 lakh. So 5% NP is calculated on NP. So for example 10 lakh mele 5%, it becomes 50,000. So 10 lakh minus 50,000, then we get the 9,50,000. So our NP is 9,50,000. So already told you, ಏನು ಹೇಳಿದ್ದೆ ನಾನು, ಫ್ಲೋಟೇಷನ್ ಕಾಸ್ಟ್ ಕೊಟ್ಟ ಅಂದರೆ ಎನ್ ಪಿ ಒಳಗೆ ಮೈನಸ್ ಮಾಡಬೇಕು. ಸೊ ಫ್ಲೋಟೇಷನ್ ಕಾಸ್ಟ್ ಇಸ್ 5%. ಆ 5% ಎದ್ರ ಮೇಲೆ ಮಾಡಬೇಕು, 10 ಲಕ್ಷ ಮೇಲೆ ಮಾಡಬೇಕು. 10 ಲಕ್ಷ ಮೇಲೆ 5% ಮಾಡಿದ್ರೆ ಎಷ್ಟಾಯಿತು, 50,000 ಆಯಿತು. ಸೊ ಆ 10 ಲಕ್ಷ ಮೇಲೆ 50,000 ರೂಪಾಯಿ ಮೈನಸ್ ಮಾಡಿದೆ, ನಮ್ಮದು ಎನ್ ಪಿ ಎಷ್ಟು ಬಂತು, 9,50,000. ಅಂದರೆ ಇಲ್ಲಿ ನಾವು ಎನ್ ಪಿಯನ್ನು ಸಾಲ್ವ್ ಮಾಡಬೇಕಾದರೆ ಫ್ಲೋಟೇಷನ್ ಕಾಸ್ಟ್ ಮೈನಸ್ ಮಾಡಬೇಕು. ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾಗ ಎನ್ ಪಿ ಒಳಗೆ ಡಿಡಕ್ಟ್ ಮಾಡಬೇಕು. ಸೊ ಐ 120, ಎನ್ ಪಿ ಇಸ್ 950, ಟಿ ಇಸ್ 40%. ಪ್ರೀವಿಯಸ್ ಕೇಸ್ದಲ್ಲಿ ಅಂದರೆ ಫಸ್ಟ್ ಕೇಸ್ದಲ್ಲಿ ಎನ್ ಪಿ ಎಷ್ಟಿತ್ತು, 10 lakh ಇತ್ತು, ಅಲ್ಲಿ ಯಾವುದೇ ಫ್ಲೋಟೇಷನ್ ಕಾಸ್ಟ್ ಇರಲಿಲ್ಲ. ಈ ಕೇಸ್ದಲ್ಲಿ ಫ್ಲೋಟೇಷನ್ ಕಾಸ್ಟ್ ಇದೆ, ಮೈನಸ್ ಆಗಿದೆ, ಇಷ್ಟೇ, ಮತ್ತೇನು ಯಾವುದೇ ವ್ಯತ್ಯಾಸ ಇಲ್ಲ. ಸೊ ನಾವು ಸೊಲ್ಯೂಷನ್ ಸೇಮ್ ಕೇಸ್, ಆಗಾಳೇನಿತ್ತು ಇಲ್ಲಿ 10 lakh ಇತ್ತು, ಈಗೇನಾಗಿದೆ 9,50,000 ಬಂದಿದೆ. 1,20,000 9,50,000 ಡಿವೈಡೆಡ್ ಇದೆ ಬ್ರ್ಯಾಕೆಟ್ದಾಗ 1 minus 40 ಡಿವೈಡೆಡ್ ಬೈ 100. ಇದನ್ನು ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿದಾಗ ಎಷ್ಟು ಹೋಯಿತು, 12 ಡಿವೈಡೆಡ್ ಬೈ 95 ಅಂಡರ್ ಬ್ರ್ಯಾಕೆಟ್ 1 minus 0.40. ಇದು 0.40 ಹೇಗೆ ಬಂದಿದೆ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಸೊ ನೆಕ್ಸ್ಟ್ ಮತ್ತು ಥರ್ಡ್ ಸ್ಟೆಪ್ದಲ್ಲಿ ನೋಡಿದಾಗ ಸೇಮ್ 1 minus 0.40 ಮೈನಸ್ ಮಾಡಿದೆ, ಎಷ್ಟು ಬಂತು 0.60. ಸೊ ಇಲ್ಲಿ 1,20,000 9,50,000 40 ಕ್ಯಾನ್ಸಲ್, ರಿಮೈನಿಂಗ್ ವ್ಯಾಲ್ಯೂ ಇಸ್ 12 ಡಿವೈಡೆಡ್ ಬೈ 95. ಅದಕ್ಕೆ 12 ಡಿವೈಡೆಡ್ ಬೈ 95 ಇಲ್ಲಿ ಬಂದಿದೆ ನೋಡ್ರಿ. ಇಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ 12 ಡಿವೈಡೆಡ್ ಬೈ 95 ಹೇಗೆ ಬಂದಿದೆ ಅಂದರೆ ಈ 40 ಕ್ಯಾನ್ಸಲ್, ಇದು 40 ಕ್ಯಾನ್ಸಲ್. ಸೊ ರಿಮೈನಿಂಗ್ ವ್ಯಾಲ್ಯೂ ಇಟ್ ಬಿಕಮ್ 12 ಡಿವೈಡೆಡ್ ಬೈ 95. ಸೊ ನೆಕ್ಸ್ಟ್ 12 ಡಿವೈಡೆಡ್ ಬೈ 95 ಇಂಟು 0.60. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ವಿ ಗೆಟ್ ಅವರ್ ಆನ್ಸರ್ ಫಾರ್ ಸೆಕೆಂಡ್ ಕೇಸ್ 0.0758 ಆರ್ 7.58. ಇಲ್ಲಿ ಸೆಕೆಂಡ್ ಕೇಸ್ದಲ್ಲಿ ನಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ, 7.58. ಏನೂ ಮಾಡಿಲ್ಲ, ಇಲ್ಲಿ ಫ್ಲೋಟೇಷನ್ ಕಾಸ್ಟನ್ನು ಮೈನಸ್ ಮಾಡೀವಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿರಿ, ಫ್ಲೋಟೇಷನ್ ಕಾಸ್ಟ್ 5% ಲೆಸ್ ಮಾಡೀವಿ, ವಿ ಗೆಟ್ 9,50,000. ಅಕಾರ್ಡಿಂಗ್ ಟು ಫಾರ್ಮುಲಾ ವೈಸ್ ಐ ಅಂದರೆ 1,20,000, ಎನ್ ಪಿ ಅಂದರೆ 9,50,000. ಆಗಾಳೆ 10 ಇತ್ತು, ಈಗ 950 ಆಗಿದೆ. ಯಾಕೆ, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ 1 minus ಟಿ, 1ಗೆ 1, ಟಿ ಮೀನ್ಸ್ 40%, ಅದಕ್ಕೆ 40 ಡಿವೈಡೆಡ್ ಬೈ 100 ಬರ್ತೀವಿ. ಪರ್ಸೆಂಟೇಜ್ ಇದೆ, ಅದಕ್ಕೆ 100 ಬಳಕೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತೀವಿ, 40 ಕ್ಯಾನ್ಸಲ್, 12 ಬೈ 95. ಸೊ 1 minus 40 ಡಿವೈಡೆಡ್ ಬೈ 100, ಇದು ಸಿಂಪಲ್ ಮ್ಯಾನರ್ದಲ್ಲಿ ಸಿಂಪಲ್ದಲ್ಲಿ ಬರೆದಾಗ 0.40 ಬರ್ತದೆ, ಆಗ ಹೇಳಿದ್ದೆ ನಾನು. ಸೊ ನೆಕ್ಸ್ಟ್ 1 minus 0.40 ಮಾಡಿದಾಗ 0.60. ಈಗಾಗಲೇ 40 ಕ್ಯಾನ್ಸಲ್ ಆಗಿ 12 ಬೈ 95 ಬಂದಿತ್ತು. ಇದನ್ನು ಸಂಪೂರ್ಣವಾಗಿ ಸಿಂಪ್ಲಿಫೈ ಮಾಡಿದಾಗ ನಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ, 7.58. ಸೊ ನಾವು ವಿ ಮೂವ್ ಟು ದ ಥರ್ಡ್ ಕೇಸ್. ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್ ವಿತ್ 5% ಫ್ಲೋಟೇಷನ್ ಕಾಸ್ಟ್. ನೋಡಿರಿ ಇಲ್ಲಿ ಸ್ವಲ್ಪ ಮತ್ತೆ ಚೇಂಜ್ ಮಾಡಿದ್ದಾನೆ. ಡಿಬೆಂಚರ್ದಲ್ಲಿ ಪ್ರೀಮಿಯಮ್ ಆ್ಯಡ್ ಮಾಡಬೇಕು, ಈಗ ಲೆಸ್ ಆಗಲ್ಲ. ಪ್ರೀಮಿಯಮ್ ಅಂದರೆ ಆ್ಯಡ್ 10% ಆ್ಯಡ್ ಮಾಡಬೇಕು, ಮತ್ತೆ ಮರಳಿ ಏನು ಮಾಡಬೇಕು ನಾವು 5% ಲೆಸ್ ಮಾಡಬೇಕು. 10% ಆ್ಯಡ್ ಯಾಕೆ ಮಾಡಬೇಕು, ಪ್ರೀಮಿಯಮ್ ಕೊಟ್ಟಾನ್ರಿ. 5% ಲೆಸ್ ಯಾಕೆ ಮಾಡಬೇಕು, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾನ. ಸೊ ಹಿಯರ್ ವಿ ಆ್ಯಡ್ 10% ಪ್ರೀಮಿಯಮ್ ಆನ್ ಎನ್ ಪಿ, ಅಗೇನ್ ವಿಲ್ ಡಿಡಕ್ಟ್ 5% ಫ್ಲೋಟೇಷನ್ ಕಾಸ್ಟ್ ಆನ್ ಎನ್ ಪಿ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು. ಸೊ ನೋಡ್ರಿ, ಫಾರ್ಮುಲಾ ತೊಗೊಂಡಿವಿ, ಸೇಮ್ ಫಾರ್ಮುಲಾ, ಐ ಡಿವೈಡೆಡ್ ಬೈ ಎನ್ ಪಿ ಅಂಡರ್ ಬ್ರ್ಯಾಕೆಟ್ 1 minus ಟಿ. ಸೊ ಐ ಮೀನ್ಸ್ ಆಲ್ರೆಡಿ ಸಾಲ್ವ್ಡ್, ಸೇಮ್ ಆನ್ಸರ್ 1,20,000. ಇದ್ರ ಬಗ್ಗೆ ತಮಗೇನು ಇಶ್ಯೂ ಇಲ್ಲ. 10 lakh ಮೇಲೆ 12% ಮಾಡಿದಾಗ 1,20,000.
ಎನ್ ಪಿ ಇಲ್ಲಿ ಡಿಫ್ರೆಂಟ್ ಇದೆ ನೋಡಿರಿ. ಎನ್ ಪಿ ಹೇಗೆ ಮಾಡಬೇಕು? ಫಸ್ಟ್ ನಾವು ಪ್ರೀಮಿಯಮ್ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಬೇಕು. ಫಸ್ಟ್ ವಿ ಆ್ಯಡ್ ಪ್ರೀಮಿಯಮ್ ಇಂಟು ಎನ್ ಪಿ, ದೆನ್ ವಿ ಡಿಡಕ್ಟ್ ಫ್ಲೋಟೇಷನ್ ಕಾಸ್ಟ್ ಇಂಟು ಎನ್ ಪಿ. ಸೊ ಸಿ ಎಲ್ ಫಸ್ಟ್ 10 lakh ಪ್ಲಸ್ 1 lakh. ಸರ್ 1 lakh ಎಲ್ಲಿಂದ ಬಂತು? 1 lakh ಅಂದರೆ 10% ಪ್ರೀಮಿಯಮ್. ಇಲ್ಲಿ ಅಂತಿದ್ದ ನಾವು 10% ಪ್ರೀಮಿಯಮ್ ಅಂದರೆ ಎನ್ ಪಿ ಒಳಗೆ ಆ್ಯಡ್ ಆಗ್ತದೆ. ಸೊ 10 lakh ಮೇಲೆ 10%. ಆನ್ 10 lakh ವಿ ಚಾರ್ಜ್ 10% ಪ್ರೀಮಿಯಮ್, ದೆನ್ ವಿ ಗೆಟ್ 1 lakh rupees. ದ್ಯಾಟ್ 1 lakh rupees ಅಮೌಂಟ್ ಈಸ್ ಆ್ಯಡೆಡ್ ಇನ್ ಟು ದ ಎನ್ ಪಿ. ಸೊ ದೆನ್ ವಿ ಗೆಟ್ ದ 11 lakh rupees ಎನ್ ಪಿ. ಓಕೆ, ಇಲ್ಲಿ ಟೋಟಲ್ 10 ಲಕ್ಷ ರೂಪಾಯಿ ಎನ್ ಪಿ ಇತ್ತು. ಆ 10 ಲಕ್ಷ ಮೇಲೆ 10% ಪ್ರೀಮಿಯಮ್ ಆ್ಯಡ್ ಮಾಡಬೇಕು. 10% ಎದ್ರ ಮೇಲೆ ಮಾಡಬೇಕು ರೀ? ಅದೇ 10 ಲಕ್ಷ ವ್ಯಾಲ್ಯೂ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಬೇಕು. ಆ 10 ಲಕ್ಷ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿದಾಗ 1 ಲಕ್ಷ ಬತ್ತು. ಎನ್ ಪಿ 10 lakh ಇತ್ತು. 10 lakh ಪ್ಲಸ್ 1 lakh, ದೆನ್ ವಿ ಗೆಟ್ 11 lakh. ಎಷ್ಟು ಬತ್ತು ಆನ್ಸರ್? 11 lakh. ಸೊ ಈಗ ಬರೀ ನಾವು ಪ್ರೀಮಿಯಮ್ ಆ್ಯಡ್ ಮಾಡಿದ್ದೀವಿ. ಫ್ಲೋಟೇಷನ್ ಕಾಸ್ಟ್ ಏನು ಮಾಡಬೇಕು? ಲೆಸ್ ಮಾಡಬೇಕು. ಸೊ ಸಿ ಆರ್ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಕಾಸ್ಟ್ ಹೇಗೆ ಮಾಡಬೇಕಂದ್ರೆ, ಏನು ನೀವು ಪ್ರೀಮಿಯಮ್ ಆ್ಯಡ್ ಮಾಡಿರ್ತಿರಲ್ಲ ಅದರ ಮೇಲೆ ನಾವೇನು ಮಾಡಬೇಕು? ಫ್ಲೋಟೇಷನ್ ಕಾಸ್ಟ್ ಮಾಡಬೇಕು. 10 lakh ಮೇಲೆ ಮಾಡೋಂಗಿಲ್ಲ ಫ್ಲೋಟೇಷನ್ ಕಾಸ್ಟ್. ಈಗ ಪ್ರೀಮಿಯಮ್ ಆ್ಯಡ್ ಆದಮೇಲೆ ಏನು ವ್ಯಾಲ್ಯೂ ಆಗಿರ್ತದೋ ಎನ್ ಪಿದ ಅದರ ಮೇಲೆ ಫ್ಲೋಟೇಷನ್ ಕಾಸ್ಟ್ ಮಾಡಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ದಾಗ, ಪ್ರೀವಿಯಸ್ ಕೇಸ್ದಾಗ ನಾವು 10 lakh ಮೇಲೆ ಮಾಡಿದ್ರಿ. ಸೊ ಇಲ್ಲಿ 10 lakh ಅಲ್ಲ, 11 lakh. ಯಾಕಂದರೆ ಇಲ್ಲಿ ಪ್ರೀಮಿಯಮ್ ಬಂದದ. ಆದ ಕಾರಣ ಆ 5% ವ್ಯಾಲ್ಯೂವನ್ನು 11 lakh ಮೇಲೆ ಮಾಡ್ತಾಯಿದ್ದೀವಿ ಎಫ್ ಸಿ ನಾವು ಫ್ಲೋಟೇಷನ್ ಕಾಸ್ಟ್. ಸೊ ಹಿಯರ್ ವಿ ಚಾರ್ಜ್ 1 minute, ಒಂದೇ ಮಿನಿಟ್, ಮತ್ತು ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಫ್ಲೈಟ್ ಮೋಡ್ದಾಗ ಕೊಟ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿರಿ, ಇಲ್ಲಿ ಹೇಳಿದ್ರೆ 5% ಫ್ಲೋಟೇಷನ್ ಕಾಸ್ಟ್ ಆಗಿದೆ. ಸೊ 5% ಫ್ಲೋಟೇಷನ್ ಕಾಸ್ಟ್ ಇದು ನಾವು 11 lakh ಮೇಲೆ ಚಾರ್ಜ್ ಮಾಡ್ತಾಯಿದ್ದೀವಿ. 11 lakh ಮೇಲೆ ನಾವು 5% ಫ್ಲೋಟೇಷನ್ ಕಾಸ್ಟನ್ನು ಚಾರ್ಜ್ ಮಾಡೀವಿ. 11 lakh ಮೇಲೆ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಆಲ್ರೆಡಿ ಇಲ್ಲಿ ಪ್ರೀಮಿಯಮ್ ಆ್ಯಡ್ ಆಗಿದೆ. ಆ ಪ್ರೀಮಿಯಮ್ ಆ್ಯಡ್ ಆದಮೇಲೆ ಅದರ ವ್ಯಾಲ್ಯೂ 11 lakh ಆಗಿದೆ. ಆ 11 lakh ಮೇಲೆ 5% ಮಾಡಿದಾಗ ವಿ ಗೆಟ್ 55,000 ಫ್ಲೋಟೇಷನ್ ಕಾಸ್ಟ್. ಆ 55,000 ಆ 11 lakhದಾಗ ಡಿಡಕ್ಟ್ ಮಾಡಬೇಕು. ಯಾಕಂದರೆ ಫ್ಲೋಟೇಷನ್ ಕಾಸ್ಟ್ ಅಂದರೆ ಮೈನಸ್ ಮಾಡಬೇಕು. ದೆನ್ ವಿ ಗೆಟ್ 10,45,000. ಸೊ ಒನ್ಸ್ ಅಗೇನ್ ಇನ್ ಇಂಗ್ಲೀಷ್, ಟೋಟಲ್ ವಿ ಗೆಟ್ ದ 11 lakh rupees ಆಫ್ಟರ್ ಆ್ಯಡಿಂಗ್ ದ ಪ್ರೀಮಿಯಮ್, ಬಟ್ ವಿ ಆರ್ ಡಿಡಕ್ಟ್ ಹಿಯರ್ flotation cost. So flotation cost price is 55,000. How it get? 11 lakh into 5%, because our total value is 11 lakh here. So 11 lakh mele on 11 lakh we get the 5% FC. That value will become 55,000. That 55,000 deduct from the 11 lakh. Then we get 10,45,000. Our NP is exact. Net proceed is 10,45,000. So now we move to the solution again. Next stage. T means 40% tax. So same way, I means 1,20,000. 1,20,000 is taken here. NP not 11 lakh, not 10 lakh. It become 10,45,000 after adding the premium and after deducting the flotation cost. Then we get 10,45,000. So our NP is 10,45,000. So bracket under bracket 1 minus T. It means 1 minus 40 divided by 100, because our tax rate is 40%. So according to formula wise, all the figures are taken here. ಸೊ ಕನ್ನಡದಲ್ಲಿ ಹೇಳ್ತೀನಿ ಮತ್ತೊಮ್ಮೆ. ಆಯ್ ಅಂದರೆ 1,20,000 ತೊಗೊಂಡಿದ್ದೀನಿ, ಡಿವೈಡೆಡ್ಗೆ ಡಿವೈಡೆಡ್. ಎನ್ ಪಿ ಅಂದರೆ 10,45,000. ಅದು ಹೇಗೆ ಬಂದಿದೆ ತಮಗೆ ಗೊತ್ತಿದೆ. ಸೊ 10,45,000 ತೊಗೋಬೇಕಿಲ್ಲಿ. ಸೊ ಬ್ರ್ಯಾಕೆಟ್ಗೆ ಬ್ರ್ಯಾಕೆಟ್ 1 minus T ಅಂದರೆ 1 minus 40 divided by 100. 40% ಹೀಗೆ ಬರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಸೊಲ್ಯೂಷನ್. ಸೊ 0 ಕ್ಯಾನ್ಸಲ್, ಇಲ್ಲಿ 30 ಇದೆ, 30 ಕ್ಯಾನ್ಸಲ್. 120 divided by 1045. ಸೊ ಇಲ್ಲಿ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋತೀವಿ. 1 minus 40 divided by 100 ಅದು ಎಷ್ಟಾಗುತ್ತದೆ? 1 minus 0.40. ನೆಕ್ಸ್ಟ್ ಏನಿದೆ ಅಂದರೆ 1 minus 0.40 ಮೈನಸ್ ಮಾಡಿದ್ದೀವಿ. 1ದಲ್ಲಿ 0.40 ಮೈನಸ್ ಮಾಡಿದ್ದೀವಿ. ಎಷ್ಟು ಬಂತು? 0.60. ಸೊ ಇಲ್ಲಿ 120ಗೆ 120 ಡಿವೈಡೆಡ್ಗೆ ಡಿವೈಡೆಡ್ 1045ಗೆ 1045. ಸೊ ಇದನ್ನು ನಾವು ಇದು ಥರ್ಡ್ ಸ್ಟೆಪ್ ಏನಿದೆಲ್ಲ ಸಂಪೂರ್ಣವಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಕ್ಯಾಲ್ಕುಲೇಟರ್ದಲ್ಲಿ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ? 6.89. ಸೊ ಥರ್ಡ್ ಕೇಸ್ದಲ್ಲಿ ನೀವೇನಾದರೂ ಫ್ಲೋಟೇಷನ್ ಕಾಸ್ಟ್ ಪ್ಲಸ್ ಪ್ರೀಮಿಯಮ್ ಕೊಟ್ಟರೆ ಆವಾಗ ನಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ? 6.89. ಸೊ ಇಲ್ಲಿ our answer is 6.89 when we are charging the premium and
5% production cost. So solution same ಇದೆ. So now we move to the next slide. Fourth case. This is the last case. Debenture issued at 10% discount and 5% production cost. Minus, ಎರಡು ಡಿಡಕ್ಷನ್ ಗೊತ್ತಾಯ್ತು ನಿಮಗೆ. ಸೊ ಇಲ್ಲಿ ಸೇಮ್ ಫಾರ್ಮುಲಾ I divided by NP 1 minus T. I means 1,20,000. Explanation necessary ಇಲ್ಲ. Net proceed means 10 lakh. ಅದರ ಮೇಲೆ 10% ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಇದೆ, ಪ್ರೀಮಿಯಮ್ ಇದ್ದಾಗ ಆ್ಯಡ್ ಮಾಡಿದರೆ ಡಿಸ್ಕೌಂಟ್ ಇದ್ದಾಗ ಲೆಸ್ ಮಾಡಬೇಕು. ಚಾರ್ಜ್ ಇದ್ರ ಮೇಲೆ ಮಾಡಬೇಕು, ಅದೇ 10 lakh ಮೇಲೆ. ಸಿ 10% discount on 10 lakh. So it become 1 lakh. 10 lakh ಮೇಲೆ 10% discount. It become 1 lakh. So 10 lakh minus 1 lakh. It become 9 lakh. Okay. So next. After deducting the discount, we get NP 9 lakh because it is a discount. So on NP, we deducted the 1 lakh rupees discount. Then we get 9 lakh rupees NP. ಇದು ಒಂದೇ ಡಿಡಕ್ಟ್ ಮಾಡೋಂಗಿಲ್ಲ. ಮುಂದೇನು ಕೊಟ್ಟಿದ್ದಾನೆ, ಫ್ಲೋಟೇಷನ್ ಕಾಸ್ಟು ಕೊಟ್ಟಿದ್ದಾನೆ, ಅದನ್ನು ನಾವು ಮೈನಸ್ ಮಾಡಬೇಕು. ಅದು ಇದ್ರ ಮೇಲೆ ಮೈನಸ್ ಮಾಡ್ತೀವಿ 9 lakh ಮೇಲೆ. ನಾ ಏನಂದೀನಿ, ಆಫ್ಟರ್ ಡಿಡಕ್ಟಿಂಗ್ ದ ಡಿಸ್ಕೌಂಟ್, ಆಫ್ಟರ್ ಆ್ಯಡಿಂಗ್ ದ ಪ್ರೀಮಿಯಮ್, ವಾಟ್ ಎವರ್ ದ ವ್ಯಾಲ್ಯೂ ಕಮ್ ಆನ್ ದ್ಯಾಟ್ ವ್ಯಾಲ್ಯೂ ವಿ ಚಾರ್ಜ್ ದ ಪ್ರೊಟೆಕ್ಷನ್ ಕಾಸ್ಟ್. ಹೆಂಗೆ ಏನಂತೀರಂದರೆ ಕನ್ನಡದಲ್ಲಿ ಯಾವ NP ಮೇಲೆ ನಾವು ಫ್ಲೋಟೇಷನ್ ಕಾಸ್ಟ್ ಚಾರ್ಜ್ ಮಾಡಬೇಕು, ಪ್ರೀಮಿಯಮ್ ಆ್ಯಡ್ ಆದಮೇಲೆ ಡಿಸ್ಕೌಂಟ್ ಲೆಸ್ ಆದಮೇಲೆ ಏನು ವ್ಯಾಲ್ಯೂ ಬರ್ತದಲ್ಲ ಅದರ ಮೇಲೆ ನಾವು ಫ್ಲೋಟೇಷನ್ ಕಾಸ್ಟ್ ಚಾರ್ಜ್ ಮಾಡಬೇಕು. ನೋಡ್ರಿ ಇಲ್ಲಿ ಡಿಸ್ಕೌಂಟ್ ಲೆಸ್ ಆದ ಮೇಲೆ ಎಷ್ಟು ಬಂದತ್ತೆ NP ನಮ್ದು 9 lakh. ಆ 9 lakh ಮೇಲೆ ಫ್ಲೋಟೇಷನ್ ಕಾಸ್ಟ್. ಸೊ 9 lakh ಮೇಲೆ 5% ಫ್ಲೋಟೇಷನ್ ಕಾಸ್ಟ್, ಇಟ್ ಬಿಕಮ್ 45,000. ಸೊ ಆನ್ 9 lakh rupees we charge 5% flotation cost, it become 45,000. That 45,000 deduct from the 9 lakh. Then we get 8,55,000 net NP. ಆ 9 ಲಕ್ಷ ಒಳಗೆ 45,000 ರೂಪಾಯಿ ಮೈನಸ್ ಮಾಡಿದ ಮೇಲೆ ನಮಗೆ ಎಷ್ಟು ಬರ್ತದೆ ರೀ ನೆಟ್ NP? 8,55,000. ಸೊ ಹಿಯರ್ ಆಲ್ ದ ಕೇಸಸ್ ಆರ್ ಡಿಫರೆಂಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಆಲ್ ದ ಕೇಸಸ್ ಆರ್ ಡಿಫರೆಂಟ್ ಹಿಯರ್. ಸೊ ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ವೈಸ್ ಆಲ್ ದ ಫಿಗರ್ಸ್ ಆರ್ ವಿ ಗೆಟ್. ಸೊ ಎಲ್ಲ ಫಿಗರ್ಸನ್ನು ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ, ಅದನ್ನು ನಾವು ಸಾಲ್ವ್ ಮಾಡೋಣ ಈಗ. ಸೊ I means 1,20,000, T means 40% ಗೊತ್ತಿತ್ತು ತಮಗೆ. 1,20,000 ತೊಗೊಂಡೆ. NP ಎಷ್ಟದ ರೀ? 8,55,000. CR I means 1,20,000 ತೊಗೊಂಡೆ. NP ಟೋಟಲ್ ಡಿಡಕ್ಟ್ ಮಾಡಿದ ಮೇಲೆ ಡಿಸ್ಕೌಂಟ್ ಮತ್ತು ಫ್ಲೋಟೇಷನ್ ಕಾಸ್ಟ್ ಎಷ್ಟು ಬಂದಿದೆ? 8,55,000. ಆ 8,55,000. ಸೊ ಬ್ರ್ಯಾಕೆಟಲ್ಲಿ 40% ತಮಗೆ ಗೊತ್ತೇ ಇದೆ, ಅದನ್ನು ನಾವು ಈ ಪ್ರಕಾರ ತೊಗೋತೀವಿ. ಸೊ ಮತ್ತೆ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸ್ಟೇಜ್ 3030 ಕ್ಯಾನ್ಸಲ್, ದ ರಿಮೈನಿಂಗ್ ವ್ಯಾಲ್ಯೂ ಇಸ್ 120, 855. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 1 minus 40 ಡಿವೈಡೆಡ್ ಬೈ 100 ಎಷ್ಟಾಯಿತು? 1 minus 0.40. ನೆಕ್ಸ್ಟ್ ಸ್ಟೆಪ್. ಸೊ 1 minus 0.40 ಬ್ರ್ಯಾಕೆಟನ್ನು ಮೊದಲು ಸಾಲ್ವ್ ಮಾಡೋಣ. ಎಷ್ಟಾಯಿತು? 0.60. 1ದಲ್ಲಿ 40 ಪೈಸಾ ಲೆಸ್ ಮಾಡಿದ್ದೀವಿ, ಉಳಿತೆಷ್ಟು? 60 ಪೈಸಾ. ನೆಕ್ಸ್ಟ್ 120 ಡಿವೈಡೆಡ್ ಬೈ 855 ಇಂಟು 0.60. ತಾವು ಇದು ಕ್ಯಾಲ್ಕುಲೇಟರ್ದಲ್ಲಿ ಟೈಪ್ ಮಾಡಿದಾಗ ಈಸಿಲಿ ನಿಮಗೆ ಆನ್ಸರ್ ಎಷ್ಟು ಬರ್ತದೆ ರೀ? 8.42. ಸಿಂಪ್ಲಿಫೈ ಮಾಡಿದಾಗ, ಸೊಲ್ಯೂಷನ್ ಮಾಡಿದಾಗ 8.42 ಫಾರ್ ಫೋರ್ತ್ ಕೇಸ್. ಡಿಸ್ಕೌಂಟ್ ಮತ್ತು ಫ್ಲೋಟೇಷನ್ ಕಾಸ್ಟ್ನ ಶೇರನ್ನು ಇಶ್ಯೂ ಮಾಡಿದರೆ, ಡಿಸ್ಪೆಂಚರ್ ಇಶ್ಯೂ ಮಾಡಿದರೆ ಆವಾಗ ನಿಮ್ಮ ಬರುವಂಥ ಕಾಸ್ಟ್ ಎಷ್ಟು? 8.42. ಸೊ ಇವತ್ತಿನ ನಾವು ಪಾಠದಲ್ಲಿ ಏನು ಕಲ್ತೀವಿ? ಟೋಟಲಿ ಫ್ಲೋಟೇಷನ್ ಕಾಸ್ಟ್ ಅಂದರೆ ಏನು? ಒಂದು 15 ಮಾರ್ಕ್ಸಿನ ಪ್ರಾಬ್ಲಮ್ ತೊಗೊಂಡಿವಿ, ಅದರಲ್ಲಿ 4 ಕೇಸ್ ತೊಗೊಂಡಿವಿ. ಆ್ಯಟ್ ಪಾರ್, ನೋ ಫ್ಲೋಟೇಷನ್ ಕಾಸ್ಟ್, ಆ್ಯಟ್ ಪಾರ್, ಫ್ಲೋಟೇಷನ್ ಕಾಸ್ಟ್, ಪ್ರೀಮಿಯಮ್, ಡಿಸ್ಕೌಂಟ್. ಸೊ ನೋಡ್ರಿ, ಫಸ್ಟ್ ಕೇಸ್ದಲ್ಲಿ ನಾವು ಏನು ನೋಡಿದ್ದೀವಿ? ಡಿಬೆಂಚರ್ ಇಶ್ಯೂಡ್ ಆ್ಯಟ್ ಪಾರ್, ನೋ ಫ್ಲೋಟೇಷನ್ ಕಾಸ್ಟ್. ಸೆಕೆಂಡ್ ಕೇಸ್ದಲ್ಲಿ ಏನು ನೋಡೀವಿ? 5% ಫ್ಲೋಟೇಷನ್ ಕಾಸ್ಟ್, ನೋ ಡಿಸ್ಕೌಂಟ್, ನೋ ಪ್ರೀಮಿಯಮ್, ಇಟ್ ಮೀನ್ಸ್ ಪಾರ್. ನೆಕ್ಸ್ಟ್ ಥರ್ಡ್ ಕೇಸ್ ಪ್ರೀಮಿಯಮ್ ಪ್ಲಸ್ ಫ್ಲೋಟೇಷನ್ ಕಾಸ್ಟ್. ನೆಕ್ಸ್ಟ್ ಕೇಸ್ ಡಿಬೆಂಚರ್ ಡಿಸ್ಕೌಂಟ್ ಪ್ಲಸ್ ಫ್ಲೋಟೇಷನ್ ಕಾಸ್ಟ್. ಇವು 4 ಕೇಸ್ದಲ್ಲಿ ಇವತ್ತು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಏನಾದರೂ ಡೌಟ್ಸ್ ಇತ್ತು, ತಮ್ಮ ಡೌಟ್ಸನ್ನು ಕಮೆಂಟ್ ಮುಖಾಂತರ ನಮಗೆ ಕೇಳಬಹುದು, ಅಥವಾ ವಾಟ್ಸಪ್ ಗ್ರೂಪ್ದಲ್ಲಿ ತಮ್ಮ ಡೌಟ್ಸನ್ನು ಕ್ಲಿಯರಿಫೈ ಮಾಡಬಹುದು. ಸೊ ಎಲ್ಲರೂ ಈ ವಿಡಿಯೋನ ವೀಕ್ಷಿಸಿ. ಸೊ ಇಲ್ಲಿಗೆ ನನ್ನ ಇವತ್ತಿನ ಈ ಕಾಸ್ಟ್ ಆಫ್ ಡಿಬೆಂಚರ್ ಮೇಲೆ ಇದ್ದಂಥ ಯೂಟ್ಯೂಬ್ ವಿಡಿಯೋವನ್ನು, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದ.